ಲಾಸ್ಟ್ ಟೈಮ್ ಹೇಗೆ ಮಾಡಿದ್ರೆ ಏರ್ಪೋರ್ಟ್ ಬಂದ್ ಮಾಡ್ಲಿಕ್ಕೆ ಗೊತ್ತು ನಮ್ಗೆ ಬೇಡ ಅಂತ ಇವರೆಲ್ಲ ಪರಿಚಯ ಇದ್ದಾರೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹಾಗೆ ಇವತ್ತು ಸ್ವಲ್ಪ ಕೈ ಬಿಟ್ಟಿದ್ದಾರೆ ಆಗ ಮಾಡಬಾರ್ದು ನಾವು ನಿಮ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತೇವೆ ನೋಡಿದ್ರಲ್ಲ ಏರ್ಪೋರ್ಟ್ ಬಂದ್ ಮಾಡ್ಲಿಕ್ಕೂ ಕೂಡ ಗೊತ್ತಿದೆ ಅನ್ನುವಂತಹ ಮಂಗಳೂರು ಏರ್ಪೋರ್ಟ್ನ ಕೆಳಭಾಗದಲ್ಲಿರ್ತಕ್ಕಂತಹ ಅದ್ಯಪಾಡಿಯ ಜನರ ಆಕ್ರೋಶದ ಮಾತುಗಳನ್ನ ಇದು ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಏರ್ಪೋರ್ಟ್ ಭಾಗದಿಂದ ಬಂದಂತಹ ಕೆಸರು ಮಿಶ್ರಿತ ನೀರೇನಿದೆ ಸಂಪೂರ್ಣವಾಗಿ ಆ ಭಾಗದ ಅಂದ್ರೆ ಅದ್ಯಪಾಡಿಯ ಸಂಕೇಶ ಭಾಗದ ಆ ಮನೆಯಲ್ಲಿ ಸಂಪೂರ್ಣವಾಗಿ ಅಂಗಳವನ್ನ ಆವರಿಸಿದೆ. ಅಲ್ಲಿರ್ತಕ್ಕಂತಹ ತುಳಸಿ ಕಟ್ಟೆ ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಆ ಮಟ್ಟಿನಲ್ಲಿ ಕೆಸರು ಮಿಶ್ರಿತ ನೀರು ಅಲ್ಲಿ ಹರಿದು ಬಂದಿದೆ. ಇದು ವಿಮಾನ ನಿಲ್ದಾಣ ಭಾಗದಿಂದ ಹರಿದು ಬಂದಂತಹ ಮಣ್ಣು ಮಿಶ್ರಿತ ನೀರು. ಇದರಿಂದಾಗಿ ಗುಡ್ಡದ ಕೆಳಭಾಗದಲ್ಲಿರ್ತಕ್ಕಂತಹ ಉಮಾನಾಥ್ ಸಾಲಿಯನ್ ಎಂಬುವರ ಮನೆಗೆ ಸಂಪೂರ್ಣ ಅಲ್ಲಿ ಹಾನಿಯಾಗಿದೆ. ಅಂಗಳವೇ ಅಲ್ಲಿ ಮುಚ್ಚಿ ಹೋಗಿದೆ. ಇದರಿಂದಾಗಿ ತುಂಬಾ ಸಮಸ್ಯೆಯನ್ನ ಆ ಭಾಗದ ಜನರು ಅನುಭವಿಸ್ತಾ ಇದ್ದಾರೆ. ಅಲ್ಲಿಯ ರಸ್ತೆ ಕೂಡ ಕುಸಿದಿದೆ, ಅಲ್ಲಿ ಕೂಡ ಮಣ್ಣು ಮಿಶ್ರಿತ ನೀರಿದೆ. ಅದರ ಜೊತೆಗೆ ಈ ಕೆಳಗಡೆ ಹಾನಿಯಾಗಿರ್ತಕ್ಕಂತಹ ಮನೆಯಲ್ಲಿ ನಾಳೆಯ ದಿವಸ ಒಂದು ದೈವದ ಕೋಲ ಕೂಡ ನಡೀಲಿಕ್ಕಿತ್ತು. ಆ ದೈವದ ಕೋಲವೂ ಕೂಡ ಈ ಕಾರಣದಿಂದಾಗಿ ಕ್ಯಾನ್ಸಲ್ ಆಗಿದೆ. ನಾಳೆ ದಿವಸ ಒಂದು ದೈವದ ಪರ್ವ ಮಾಡಲಿಕ್ಕಿತ್ತು. ಅದಕ್ಕೂ ಕೂಡ ನಾಳೆ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲ ಮನೆ ಅಂಗಳದೆಲ್ಲ ತುಂಬ ಮಣ್ಣು ತುಂಬಿದ್ದರಿಂದ ಅದನ್ನು ಕೂಡ ಮುಂದಕ್ಕೆ ಇಟ್ಟಿದ್ದೇವೆ. ಮುಂದೆ ಮಾಡುವುದಂತ ಎನಿಸಿದ್ದೇವೆ ಅಷ್ಟೇ. ಇನ್ನು ಆದಷ್ಟು ಬೇಗ ನಮ್ಮ ಮನೆಯನ್ನು ಸ್ವಚ್ಛತೆ ಮಾಡಿ ಕೊಡಲಿ ಅಂತ ಅವರಲ್ಲಿ ಕೇಳುವುದು. ಸಮಸ್ಯೆ ಸಾಧಾರಣ ಮಟ್ಟಿಗೆ ಒಂದು 3 ವರ್ಷದಿಂದ ಸಮಸ್ಯೆ ಉಂಟು. ಇದಕ್ಕೆ ಎಲ್ಲ ಒಂದು ಕಡೆ ಈ ಕಡೆಯಲ್ಲಿ ನಿಲ್ಲಿಸಿದರೆ ಇನ್ನೊಂದು ಕಡೆಯಲ್ಲಿ ಬಿಡ್ತಾರೆ, ಇನ್ನೊಂದು ಕಡೆ ನಿಲ್ಲಿಸಿ ಮತ್ತೊಂದು ಕಡೆಯಲ್ಲಿ ಬಿಡ್ತಾರೆ. ಹಾಗೆ ಆಗ್ತದೆ. ಇನ್ನು ಅಂದರೆ ಸ್ವಲ್ಪ ಮುಂದೆ ಬಂದರೆ ಆಯಿತು, ಇಲ್ಲಂದರೆ ನಮ್ಮದು ಮನೆಯ ಎಲ್ಲ ಗೋಡೆ ಎಲ್ಲ ಬಿದ್ದು ಹೋಗ್ತಿತ್ತು. ಆ ಭಾಗದ ಜನರು ಪ್ರತಿ ವರ್ಷ ಕೂಡ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಅಧಿಕಾರಿಗಳಿಗೆ ಯಾವುದು ಕೂಡ ಕ್ಯಾರೆ ಇಲ್ಲ ಅನ್ನುವಂಥ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ನ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ನೇರವಾಗಿ ನೀರನ್ನು ಬಿಡ್ತಾ ಇದ್ದಾರೆ. ಅದು ಆ ಗುಡ್ಡ ಭಾಗದ ನೀರು ಬಂದು ಅಲ್ಲಿ ಮಣ್ಣು ಮಿಶ್ರಿತ ನೀರು ಬಂದು ಸಮಸ್ಯೆ ಆಗ್ತಾ ಇದೆ. ಎಷ್ಟೇ ಹೇಳಿದ್ರೂ ಕೂಡ ಬಂದು ನೋಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಹೋಗ್ತಾರೆ, ಬಿಟ್ರೆ ಯಾವುದೇ ರೀತಿಯ ಕ್ರಮಗಳು ಆಗ್ತಾ ಇಲ್ಲ. ಆ ಭಾಗದ ಜನರು ಕೂಡ ಇದ್ರ ಬಗ್ಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ತಮ್ಮ ನೋವನ್ನ ಹೇಳ್ತಾ ಇದ್ದಾರೆ. ಈ ಮಣ್ಣನ್ನಾದ್ರೂ ತೆಗೆದುಕೊಡಿ ಅನ್ನುವಂತಹ ತಮ್ಮ ನೋವಿನ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನೀವೆಷ್ಟು ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರಿ? 50 ಎಷ್ಟಿದೆ ಮೇಲ್ಗಡೆ? ಮುಂಚಿನ ನಾವು ಹೊಸದಾಗಿ ಮಾಡಿಲ್ಲ. 20 ಇದೆ. 20 ನಿಮ್ಮ ಏರ್ಪೋರ್ಟ್ ಇಂದ ಹೊರಗೆ ಬರ್ತದೆ ಆ ನೀರು. ಅದು ಮತ್ತೆ ಎಲ್ಲಿ ಹೋಗ್ತದೆ? ನೀವು ನೋಡಿ, ನೀವು ನ್ಯಾಚುರಲ್ ಅಂತ ದೊಡ್ಡ ಬರೆ ಇರ್ಲಿಲ್ಲ. ನೀವು ಮತ್ತೆ ಕಟ್ಟಿದ್ದು ಯಾವುದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದ್ಮೇಲೆ ಕಟ್ಟಿದ್ದು ನೀವು. ಮತ್ತೆ ಕಟ್ಟಿದ್ದು ಮೊದಲು ಇರ್ಲಿಲ್ಲ. ಮತ್ತೆ ನೀವು ಇಟ್ಟು ಬಂದು ಸಣ್ಣ ಕಿಂಡಿ ಇಟ್ಕೊಂಡು ಬಂದಿದ್ದು. ನೀವು ಒಂದು ನಿಮಿಷ ಹೇಳುದು ಕೇಳಿ. ನೀವು ನಿಮ್ಮಿಂದ ಅಲ್ಲಿಗೆ ಪಾಸ್ ಆಗ್ತದೆ, ಕರೆಕ್ಟ್ ನೀವು ಹೇಳುದು. ಅಲ್ಲಿಂದ ಮುಂದೆ ಎಲ್ಲಿ ಹೋಗ್ತದೆ ನಿಮ್ಗೆ ಅದೊಂದು ಅದರ ಇದಿಲ್ಲ. ಅದೆಲ್ಲ ನಮ್ಗೇನು PWD ಅಥವಾ ಪಂಚಾಯತ್ ನ್ಯಾಚುರಲ್ ಡ್ರೈನ್ ಇದೆಲ್ಲ ಅದಕ್ಕೆ ಕನೆಕ್ಟ್ ಆಗಿದೆ. ಎಲ್ಲ ಮೊದಲು ಹೇಗಿತ್ತಂದ್ರೆ ಗುಡ್ಡ ನಿಮ್ದು ಏರ್ಪೋರ್ಟ್, ನಮ್ದು ಏರ್ಪೋರ್ಟ್ ಇರ್ಲಿಲ್ಲ. ಆಮೇಲೆ ಈ ನೀರಿಗೆ ದೊಡ್ಡ ಇದೆಯಲ್ಲ ಕಾಲುವೆಗೆ ಅದಕ್ಕೆ ಬರ್ತಿತ್ತು. ಈಗ ನೀವು ಅಲ್ಲಲ್ಲಿ ಕಿಂಡಿ ಮಾಡಿದ್ರಿಂದ ನೀರು ಒಟ್ಟಾರೆ ಸ್ಪ್ರೆಡ್ ಆಗಿ ಬರ್ತಾ ಇದೆ. ಮತ್ತೆ ಈಗ ನೀರು ಬರುವ ದಾರಿಯಲ್ಲಿ ಈಗ ನಮ್ಮ ಹುಡುಗರು ಮೇಲೆ ಹೋಗಿ ನೋಡಿದ್ರು, ನೀರು ಬರುವ ದಾರಿಯಲ್ಲಿ ದೊಡ್ಡ ದೊಡ್ಡ ಕಲ್ಲು ನಿಂತಿದೆ. ಅದಕ್ಕೆ ಡೈವರ್ಟ್ ಮಾಡಿ ಕೊಡ್ತಾ ಇದೆ ನೀರನ್ನು. ನೀವು ನಮ್ಮನ್ನು ಒಳಗೆ ಬರ್ಲಿಕ್ಕೆ ಬಿಡುವುದೇ ಇಲ್ಲ. ನೀವು ಕೂಡ ಒಂದು ಹೊರಗೆ ಬಂದು ನೋಡುತ್ತಾ ಇಲ್ಲ. ನೀರು ಏರ್ಪೋರ್ಟ್ನ ನೀರು ಬರುವುದರಿಂದ ತುಂಬ ನಮಗೆ ಸಮಸ್ಯೆ ಆಗುದು. ಅಂದರೆ ಸಮಸ್ಯೆ ಅಷ್ಟಲ್ಲ, ಅಂದರೆ ತುಂಬ ಇಲ್ಲಿ ಮಣ್ಣೆಲ್ಲ ಒಂದು ಅಂಗಳದ ಸಾಧಾರಣ ಮಟ್ಟಿಗೆ ಒಂದು 5 ರೋಡ್ಗಿಂತ ಜಾಸ್ತಿ ಉಂಟು. ಇದೆಲ್ಲ ನಮಗೆ ಸಮಸ್ಯೆ ಅಂದರೆ ಅದಕ್ಕೆ ಅವರು ಏನು ಪರಿಹಾರ ಕೊಡುವುದಿಲ್ಲ. ತೆಗಿಲಿಕ್ಕೆ ಅವರು ಯಾರು ಜನವನ್ನು ಕಲಿಸೋದು ಕೂಡ ಇಲ್ಲ. ಅಲ್ಲಿ ನಮಗೆ ನಾವೇ ತೆಗಿಬೇಕಂದರೆ ಒಂದು JCB ಇಳಿಯುವಾಗ ಕೂಡ ಇಲ್ಲ. ನಮ್ಮದು ಮನೆ ಒಂದು ಸ್ವಲ್ಪ ಗುಂಡಿಯಲ್ಲಿ ಇರುವುದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತದೆ. ಅದಕ್ಕೆ ಏನಾದರೂ ಅವರು ಎಲ್ಲ ಏರ್ಪೋರ್ಟ್ ಇಷ್ಟು ತುಂಬ ವರ್ಷದಿಂದ ನಾವು ಇಲ್ಲಿ ಇದ್ದೇವೆ, ಆದರೆ ನಮಗೆ ಯಾವ ಸಮಸ್ಯೆ ಬಂದಿಲ್ಲ. ಈಗ ಏರ್ಪೋರ್ಟ್ ಆದ ನಂತರ ತುಂಬ ಸಮಸ್ಯೆ ನಮಗೆ ಬರ್ತದೆ. ಅಲ್ಲಿ ವರ್ಷಕ್ಕೆ 3 ಸಲ ಹೀಗೆ ಆಗ್ತದೆ. ಅದಕ್ಕೆ ಒಂದು ಏನು ವ್ಯವಸ್ಥೆ ಕೂಡ ಅವರು ಮಾಡಿಕೊಡುವುದಿಲ್ಲ, ಅಲ್ಲ ಪರಿಹಾರ ಕೂಡ ಕೊಡುವುದಿಲ್ಲ. ಇದೇ ಮುಂದೆ ಹೀಗೆ ಆದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಇದನ್ನೆಲ್ಲ ಏರ್ಪೋರ್ಟ್ನವರು ಅದನ್ನು ಗಮನಿಸಿ ಅದಕ್ಕೆ ಏನಾದರೂ ಪರಿಹಾರ ಮಾಡಬೇಕಂತ ನಾವು ಅವರು ಕೇಳುವುದು. ಒಟ್ಟಿನಲ್ಲಿ ಯಾವುದೇ ಒಂದು ಸಮಸ್ಯೆ ಆಗುವ ಮುಂಚೆ ಸ್ವಲ್ಪ ಅದನ್ನ ಮುನ್ನೆಚ್ಚರಿಕೆ ವಹಿಸಿದ್ರೆ, ಎಚ್ಚರ ವಹಿಸಿದ್ರೆ ಆ ಭಾಗದ ಜನರು ಸಮಸ್ಯೆ ಅನುಭವಿಸುವಂಥದ್ದು ಸ್ವಲ್ಪ ತಪ್ಪುತ್ತೆ. ಇನ್ನೂ ಕೂಡ ಯಾಕಂತ ಹೇಳಿದ್ರೆ ಈಗಾಗಲೇ ಮಳೆ ಆರಂಭ ಆಗಿದೆ, ಮಳೆ ಬಂದಿದೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಕೂಡ ಹೆಚ್ಚು ಮಳೆ ಬರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಅವರು ಮಾತನಾಡ್ತಾ ಹೇಳ್ತಾ ಇದ್ರು ವರ್ಷದಲ್ಲಿ 3-4 ಸರಿ ಸಮಸ್ಯೆ ಆಗುತ್ತೆ ಅಂತ. ಇನ್ನಾದ್ರೂ ಸ್ವಲ್ಪ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಭಾಗದ ಜನರ ಸಮಸ್ಯೆಯನ್ನ ಆಲಿಸಬೇಕಾಗಿದೆ.